ಹಲೋ, ನಮಸ್ತೆ ಎಲ್ರಿಗೂ. ಮೊದಲನೇದಾಗಿ ಎಲ್ರ ಹತ್ರನೂ ಸಾರಿ ಕೇಳ್ತಾ ಇದ್ದೀನಿ. ಸಾರಿ, ತುಂಬ ದಿವಸದಿಂದ ಕಥೆನ ಅಪ್ಲೋಡ್ ಮಾಡಿರಲಿಲ್ಲ. ನಾನು ಮುಂಚೆನೇ ಹೇಳ್ದಾಗೆ ನಂದು ಯೂಟ್ಯೂಬ್ ಆ್ಯಡ್ಸೆನ್ಸಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಕತೆ ಹಾಕೋಕ್ಕೆ ಮೂಡೇ ಬರ್ತಾ ಇರಲಿಲ್ಲ. ಬಟ್ ಇವಾಗ ಸಾಲ್ವ್ ಆಗಿದೆ ಅನ್ಕೋತೀನಿ, ಅದಕ್ಕೆ ಹಾಕ್ತಾ ಇದ್ದೀನಿ. ಪ್ಲೀಸ್ ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಹೇಗಿದೆ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಹೌದೇನೋ, ನೀನು ಹೇಳ್ತಾ ಇರೋದು ನಿಜಾನಾ? ಅದು ಹೇಗೆ ನಮ್ಮ ಬಂಗಾರಿ ಹುಡುಗಿನ ಇಷ್ಟು ಹಚ್ಕೊಂಡ್ಬಿಡ್ತೋ ಗೊತ್ತಾಗ್ತಾ ಇಲ್ಲ. ನಿನ್ನೆ ಕೂಡ ಅಳ್ತಾನೇ ಇತ್ತು ಅಲ್ವಾ, ಫ್ಲೈಟಿಂದ ಇಳಿದಾಗಿನಿಂದ ಅದಕ್ಕೆ ನಿದ್ದೆ ಬರೋವರೆಗೂ. ಬೆಳಗಾಗೋಷ್ಟರಲ್ಲಿ ಮರೆತು ಹೋಗಬಹುದು ಅನ್ಕೊಂಡಿದ್ದೆ ಕಣೋ ಆಯು ಅವಳಿಗೆ. ಆದರೆ ನೀನು ಈಗ ಹೇಳೋದು ಕೇಳಿದ್ರೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಾ ಇದೆ ನನಗೆ ಕಣೋ. ಕೈ ಕೈ ಹಿಸುಕಿಕೊಂಡಿದ್ದ ವರ್ಧನ್ ಆಯುಷ್ ಹೇಳಿದ ವಿಷಯ ಕೇಳಿ ಆಯುಷ್ ಹಣೆ ಒತ್ತಿಕೊಂಡಿದ್ದ ಚಿಂತೆಯಿಂದ ನನಗೆ ಗೊತ್ತಿತ್ತು ಕಣೋ, ಹೀಗೆ ಏನೋ ಆಗುತ್ತೆ ಅಂತ. ನನಗೆ ನನ್ನ ಮಗಳ ಗುಣ ಚೆನ್ನಾಗಿ ಗೊತ್ತು. ಅವಳು ಒಂದು ಸಲ ಹಠ ಹಿಡಿದಳು ಎಂದರೆ ಎಷ್ಟೇ ದಿನ ಆಗಲಿ ಮರೆಯುವವಳಲ್ಲ ಅವಳು. ನೋಡು ಈಗ ನಾನು ಅಂದುಕೊಂಡ ಹಾಗೆಯೇ ನಡೆದಿದೆ. ಅವಳನ್ನು ಹೇಗೋ ಸಮಾಧಾನ ಮಾಡಿ ಪುಸಲಾಯಿಸಿ ಏನೋ ಒಂದು ಹೇಳಿ ಸ್ಕೂಲಿಗೆ ಬಿಟ್ಟು ಬಂದಿದ್ದೆ ಕಣೋ. ಈಗ ನೋಡಿದರೆ ಸಾಕಾಗಿದೆ ಕಣೋ ನನಗೂವರು. ಏನು ಮಾಡಬೇಕು ಹೇಳು ಈಗ ನಾನು? ಛೇ, ಹಣೆ ಒತ್ತಿಕೊಂಡಿದ್ದ ಆಯುಷ್ ಆಚಾರ್ಯ. ಈಗಷ್ಟೇ ಜಾನಿ ಕಾಲ್ ಮಾಡಿ ಹೇಳಿದ ಬಂಗಾರಿಗೆ ಜ್ವರ ಬಂದ ವಿಷಯನ. ಸ್ಕೂಲಿಂದ ಕಾಲ್ ಬಂದಿತ್ತಂತೆ ಮನೆಗೆ. ಜಾನಿ ಹೋಗಿ ಮಗುನ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಅವಳು ಹಾಗೆ ಕಣೋ, ಬೇಕು ಎಂದುಕೊಂಡಿದ್ದು ಬೇಕೇ ಬೇಕು ಅವಳಿಗೆ. ವಸ್ತುಗಳನ್ನಾದ್ರೆ ಎಷ್ಟು ಬೇಕಾದರೂ ಹಣ ಕೊಟ್ಟು ಕೊಂಡ್ಕೋಬಹುದು. ಇವಳು ಕೇಳ್ತಿರೋದು. ಈಗ ನೀನೇ ಹೇಳುವರು. ಹೇಗೆ ಹೇಗೆ ತಡೆದುಕೊಳ್ಳಲಿ ಅವಳು, ತಂದುಕೊಡಲಿ ಅವಳು ಹೇಳಿದ್ದನ್ನ? ಛೇ, ಅಸಹಾಯಕತೆಯಿಂದ ಮಿಡುತ್ತಿದ್ದ ಆಯುಷ್ ಆಚಾರ್ಯ. ಅವನ ನೋವಿನ ಮಾತುಗಳನ್ನು ಕೇಳಿ ವರ್ಧನ್ಗೂ ಅತೀವ ನೋವಾಗಿತ್ತು. ಅವನಿಗೆ ಅರ್ಥವಾದರೆ ತಾನೇ ಅವನು ಏನಾದರೂ ಹೇಳಲು ಸಾಧ್ಯ. ಸಮಾಧಾನ ಮಾಡ್ಕೋ ಆಯು, ಏನು ಮಾಡಬೇಕು ಏನು ಹೇಳಬೇಕು ಅಂತ ನನಗೂ ತಿಳಿತಾ ಇಲ್ಲ ಕಣೋ ಎಂದಿದ್ದ ಅವನ ಹೆಗಲು ಬಳಸಿ. ಅದಕ್ಕೆ ಅದಕ್ಕೆ ಕಣೋವರು, ನಾನೇ ನನ್ನ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಂಡಿದ್ದೀನಿ. ನನಗೆ ನಿನ್ನ ಸಹಕಾರ ಕೂಡ ಬೇಕು ಇದಕ್ಕೆ ಕಣೋ. ನೋಡು, ನನ್ನ ಮಗಳಿಗಾಗಿಯೇ ನಾನು ನನ್ನ ಉಸಿರನ್ನ ಹಿಡಿದು ಬದುಕ್ತಾ ಇರೋದು. ಇದು ನಿನಗೂ ಗೊತ್ತು. ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಹೇಳುವರು, ನೀನು ನನಗೆ ಹೆಲ್ಪ್ ಮಾಡ್ತೀಯ ಅಲ್ವಾ ಎಂದಿದ್ದ ಆವೇಶದಿಂದ ವರ್ಧನ್ನ ಕೈಗಳನ್ನ ಹಿಡಿದು ಆಯುಷ್ ಆಚಾರ್ಯ. ಇದೆಂಥ ಪ್ರಶ್ನೆ ಕೇಳ್ತಿದ್ಯೋ ಆಯು? ನಮ್ಮ ಬಂಗಾರಿಯ ಸಂತೋಷಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಕಣೋ. ನಿನಗೂ ಗೊತ್ತು ಅದು. ನನಗೆ ಅಂತ ಇರೋರೇ ನೀವಲ್ವೇನೋ ನನ್ನ ಅಮ್ಮನನ್ನ ಬಿಟ್ಟರೆ. ಹೇಳು, ಅದೇನು ಸಹಾಯ ಮಾಡಬೇಕು ನಾನು ಅಂತ. ಏನು ಹೇಳಿದರೂ ಮಾಡೋಕೆ ನಾನು ರೆಡಿ ಇದ್ದೀನಿ ಕಣೋ ಎಂದಿದ್ದ ಅವನ ಕೈಯ ಮೇಲೆ ತನ್ನ ಕೈ ಹಾಕಿ ಭಾವಪರವಶನಾಗಿ ವರ್ಧನ್. ಥ್ಯಾಂಕ್ ಯು ಸೋ ಮಚ್ ಕಣೋವರು. ನೋಡು, ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಹಾಗಿಲ್ಲ. ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನನ್ನ ಬಂಗಾರಿಗೋಸ್ಕರ ಮಾತ್ರ. ನನಗೆ ಅವಳೇ ಉಸಿರು, ಜೀವ, ಜೀವನ ಎಲ್ಲ ಈ ಜಗತ್ತಿನಲ್ಲಿ. ಅವಳಿಗಾಗಿಯೇ ಅನಿವಾರ್ಯವಾಗಿ ಇದನ್ನೆಲ್ಲ ಮಾಡಬೇಕಾಗಿದೆ ನಾನು. ನೀನು ನನ್ನನ್ನು ಅರ್ಥ ಮಾಡ್ಕೊಳ್ತೀಯ ಅನ್ಕೋತೀನಿ ಎಂದು ಅವನನ್ನೇ ಕಣ್ಣು ಸಂಕುಚಿಸಿ ನೋಡಿ ದೀರ್ಘ ಉಸಿರು ಬಿಟ್ಟಿದ್ದ ಆಯುಷ್ ಆಚಾರ್ಯ. ನಾನ್ಯಾಕೆ ನಿನ್ನ ತಪ್ಪು ತಿಳಿತೀನಿ ಆಯು? ನೋ ವೇ, ಸಾಧ್ಯನೇ ಇಲ್ಲ. ನಾನು ಇವತ್ತೇ ನೋಡ್ತಾ ಇದ್ದೀನಾ? ನನ್ನ ಜೀವದ ಗೆಳೆಯ ಕಣೋ ನೀನು. ನಿನ್ನ ಮೇಲೆ, ನಿನ್ನ ಮಾತಿನ ಮೇಲೆ, ನಿನ್ನ ನಿರ್ಧಾರದ ಮೇಲೆ ಸಂಪೂರ್ಣ ಭರವಸೆ ಇದೆ ಕಣೋ ನನಗೆ. ಅದೇನು ಅಂತ ನಿಸ್ಸಂದೇಹವಾಗಿ ಹೇಳು. ಅದು ಏನೇ ಇದ್ದರೂ ನಾನು ಕೇಳ್ತೀನಿ ಎಂದು ಭರವಸೆ ಕೊಟ್ಟಿದ್ದ ವರ್ಧನ್ ತನ್ನ ಗೆಳೆಯನಿಗೆ. ಅವನಿಗೆ ಪೆನ್ನು ಹಾಕಿ ಎರಡೂ ಕೈಗಳನ್ನು ಪ್ಯಾಂಟ್ ಜೇಬಿಗೆ ಹಾಕಿ ನಿಂತ ಆಯುಷ್ ಆಚಾರ್ಯ. ವರು, ನನ್ನ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಆ ಹುಡುಗಿನೇ ಅಂತ ನಿನಗೆ ಯಾವತ್ತೋ ಹೇಳಿದ್ದೀನಿ. ನನಗೆ ಅದಕ್ಕೆ ಇಂಥ ಹುಡುಗಿರನ್ನ ಕಂಡರೆ ಸುತಾರಾಮ್ ಇಷ್ಟ ಆಗಲ್ಲ. ಅದು ಯಾಕೆ ಅಂತ ನಿನಗೂ ಗೊತ್ತು. ನಾನು ಅನುಭವಿಸ್ತಾ ಇರೋ ನರಕನ ನೀನು ನೋಡ್ತಾನೂ ಇದೀಯಾ. ಈಗಲೂ ಅದನ್ನೇ ಹೇಳ್ತೀನಿ. ನನ್ನ ಎಲ್ಲ ತಲೆನೋವಿಗೂ ಈ ಹುಡುಗಿನೇ ಕಾರಣ. ಅವಳಿಂದ ಇದೆಲ್ಲ ಆಗ್ತಾ ಇರೋದು. ಐ ನೋ ದಟ್ ಅಂಡ್ ಐ ಬಿಲೀವ್ ದಟ್ ಎಂದು ಮಾತು ನಿಲ್ಲಿಸಿದ್ದ ಸ್ವಲ್ಪ ಹೊತ್ತು. ಸುಮ್ಮನಿರಲಾಗಲಿಲ್ಲ ವರ್ಧನ್ನ ಕೈಯಲ್ಲಿ ಈಗ. ಆಯು, ನೀನು ಅನ್ಕೋತಾ ಇರೋದು ತಪ್ಪು ಕಣೋ. ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲ. ಒಳ್ಳೆಯವರು ಇರ್ತಾರೆ. ನನ್ಗೇನು ಮಿಸ್ ಕುಂಕುಮ ಅವರು ಒಳ್ಳೆಯ ಹುಡುಗಿ ಅನ್ನಿಸುತ್ತೆ ಆಯು. ಸ್ವಾಭಿಮಾನ ಇದೆ, ಸ್ವಂತ ಪರಿಶ್ರಮದಿಂದ ಮೇಲೆ ಬರುವ ಛಲ ಇದೆ ಅವರಿಗೆ. ಯಾರನ್ನೂ ಬಲಿ ಕೊಟ್ಟು ತಾನು ಮೇಲೆ ಬರಬೇಕು ಅನ್ನುವ ಸ್ವಾರ್ಥ ಬುದ್ಧಿ ಇಲ್ಲ ಆ ನೀಲಿಮಾ ಥರ ಇವರಿಗೆ. ಹಾಗೇನಾದ್ರೂ ಇದ್ರೆ ನಕ್ಷತ್ರಕ್ಕೆ ಯಾಕೆ ರಿಸೈನ್ ಮಾಡ್ತಿದ್ರು ಅಲ್ವಾ? ನೀನೇ ಯೋಚನೆ ಮಾಡು ಆಯು. ಶತಾಯಗತಾಯ ಇಲ್ಲೇ ಇದ್ದು ತನ್ನ ಕಾರ್ಯ ಸಾಧನ ಮಾಡ್ಕೊಳ್ತಾ ಇದ್ರು ತಾನೆ. ಆದರೆ ಅವರು ಹಾಗೆ ಮಾಡಲಿಲ್ಲ ಎಂದ ಮೇಲೆ
ಅವರು ಅಂಥ ಹುಡುಗಿಯಲ್ಲ ಕಣೋ ಎಂದಿದ್ದ ಹಿಂದಿನಿಂದ ಅವನ ಬೆನ್ನು ಸವರಿ ವರ್ಧನ್. ಮೇ ಬಿ, ಮೇ ನಾಟ್ ಬಿ, ಐ ಡೋಂಟ್ ನೋ ಅವರು. ಯಾರಿಗೆ ಗೊತ್ತು, ಇಲ್ಲಿ ರಿಸೈನ್ ಮಾಡಿ ನಮ್ಮ ರೈವಲ್ಸ್ ಕಂಪನಿ ಸೇರಬಹುದು ಅಲ್ವಾ? ಅಥವಾ ನನ್ನ ಯೋಚನೆ ತಪ್ಪಾಗಿಯೂ ಇರಬಹುದು. ಎನಿವೇಸ್, ಲೀವ್ ದಟ್. ನನಗೆ ಈಗ ಬೇಕಾಗಿರುವುದು ನನ್ನ ಮಗಳ ಖುಷಿ ಅಷ್ಟೇ. ಅದಕ್ಕಾಗಿ ಈ ಹುಡುಗಿ ಬೇಕು, ನನಗೆ ಬೇಕೇ ಬೇಕು ಎಂದಿದ್ದ ನಿರ್ಧಾರದ ಧ್ವನಿಯಲ್ಲಿ ಆಯುಷ್ ಆಚಾರ್ಯ. ಆಶ್ಚರ್ಯದಿಂದ ಅವನತ್ತ ನೋಡಿದ್ದ ವರ್ಧನ್ ಅಯೋಮಯನಾಗಿ, ಏನು ಹೇಳ್ತಾ ಇದ್ದಾನೆ ಇವನು ಎಂದುಕೊಂಡು. ಅವನ ಮಾತಿನ ತಲೆ ಬುಡ ಅರ್ಥವಾಗಿರಲಿಲ್ಲ ಅವನಿಗೆ. ಬಗೆಹರಿಯದ ಯೋಚನೆಯಲ್ಲಿ ಮುಳುಗಿದ್ದವಳು ಬೆಚ್ಚಿ ಧ್ವನಿ ಬಂದತ್ತ ತಿರುಗಿ ನೋಡಿದಳು. ಕುಂಕುಮ, ಮೋಹ ಮುಖವನ್ನ ಕೆಂಪಗಾಗಿಸಿಕೊಂಡು ನಿಂತಿದ್ದಾಳೆ ಕೋಪದಿಂದ. ತನ್ನ ಸೊಂಟದ ಮೇಲೆ ಒಂದು ಕೈ ಇಟ್ಟುಕೊಂಡು ಇವಳತ್ತಲೇ ಸುಡುನೋಟ ಬೀರುತ್ತಾ. ಮೊದಲೇ ಚಿಂತೆಯಿಂದ ಬಸವಳಿದು ಹೋಗಿದ್ದವಳಿಗೆ ಇವಳ ಅಸಂಬದ್ಧ ಮಾತುಗಳಿಂದ ಸಿಟ್ಟು ಸರ್ರನೆ ಏರಿತ್ತು. ಅವಳತ್ತ ಬಂದು ಅವಳನ್ನೇ ನೇರವಾಗಿ ದಿಟ್ಟಿಸಿ, ಯಾಕೆ ಮೇಡಮ್, ಇಲ್ಲಿ ನೀವೇನಾದ್ರೂ ಓನರ್ರಾ, ಇಲ್ಲ ಮ್ಯಾನೇಜರ್ರಾ, ಪಾರ್ಟ್ನರ್ರಾ? ಹಾ, ಅಲ್ಲ ತಾನೆ? ಮತ್ತೆ ನಿಮಗೆ ಯಾವ ರೈಟ್ಸ್ ಇದೆ ನನ್ನ ಹತ್ರ ಹೀಗೆಲ್ಲ ಮಾತನಾಡೋಕೆ? ನನಗೂ ಗೊತ್ತಿದೆ ಮೇಡಮ್, ಎಲ್ಲಿ, ಯಾವಾಗ, ಹೇಗೆ ಇರಬೇಕು ಅಂತ. ನಾನೇನು ಅನ್ಪಡ್ ಅಲ್ಲ, ನಾನು ಓದಿದ್ದೀನಿ. ಜಸ್ಟ್ ಬಿಕಾಸ್ ನಿಮ್ಮಂಗೆ ನಾನು ಬಟ್ಟೆ ಹಾಕೊಂಡು ಬರಲ್ಲ ಅಂದ್ರೆ ನಾನು ಏನೂ ಬರ್ದಿರೋ ಗಮಾರಿ ಅಲ್ಲ ಅಂತಲ್ಲ. ಅಂಡ್ ನನಗೂ ಮಾತಾಡೋಕೆ ಬರುತ್ತೆ. ನೀವು ಹೇಳಿದ್ದನ್ನೆಲ್ಲ ಕೇಳ್ತಿದ್ದೀನಿ ನಾನು ಅಂದ್ರೆ ನನಗೆ ಮಾತಾಡೋ ಯೋಗ್ಯತೆ ಇಲ್ಲ ಅಂತಲ್ಲ. ಅದು ನಾನು ನಿಮಗೆ ಕೊಡ್ತಿರೋ ರೆಸ್ಪೆಕ್ಟ್ ಅಷ್ಟೇ. ಹಾ, ಒನ್ ಮೋರ್ ಥಿಂಗ್ ಮೇಡಮ್, ನಾನು ನಿಮ್ಮ ಜೊತೆ ಎಲ್ಲೂ ಬರಲ್ಲ, ಬರೋ ಅವಶ್ಯಕತೆನೂ ನನಗಿಲ್ಲ. ಬಿಕಾಸ್ ನಾನು ಈ ಕಂಪನಿಯಲ್ಲಿ ಈಗ ಕೆಲಸ ಮಾಡ್ತಾ ಇಲ್ಲ. ನನ್ನ ಮಾತು ಅರ್ಥ ಆಯ್ತು ಅನ್ಕೋತೀನಿ ನಿಮ್ಗೆ. ತನಗಿರುವ ಕೋಪ, ಅಸಹನೆ ಎಲ್ಲವನ್ನು ಅವಳ ಮೇಲೆಯೇ ಕಕ್ಕಿದ್ದಳು ಕುಂಕುಮ, ಕೋಪದಿಂದ ಅವಳನ್ನ ದಿಟ್ಟಿಸಿ. ಯು ಯು ಬ್ಲಡಿ ಮಿಡಲ್ ಕ್ಲಾಸ್ ಗರ್ಲ್, ನನಗೆ ಉಲ್ಟಾ ಮಾತಾಡ್ತೀಯಾ? ನೋಡ್ಕೋತೀನಿ ಕಣೆ ನಿನ್ನ. ಗೋ ಟು ಹೆಲ್ ಎಂದು ಕಾಲು ಅಪ್ಪಳಿಸಿ ಹೊರಗೆ ನಡೆದಿದ್ದಳು ಮೋಹ ದುರ್ದಾನ ತೆಗೆದುಕೊಂಡವಳಂತೆ. ಸೊಟ್ಟ ನಗು ನಕ್ಕಿದ್ದಳು ಹುಡುಗಿ ಅವಳು ಹೋದ ದಾರಿಯನ್ನೇ ನೋಡಿ. ನನ್ನ ಹಣೆ ಬರಹವೇ ಹೀಗಿರುವಾಗ ಯಾರಿಗೆ ಏನಂದು ಏನ್ ಪ್ರಯೋಜನ ಎಂದುಕೊಂಡಳು ಹುಡುಗಿ ತುಂಬಿ ಬಂದ ಕಣ್ಣೀರನ್ನ ಒರೆಸಿಕೊಂಡು. ಹೆಲ್ಲಂತೆ, ನಾನು ಇರೋದೇ ನರಕದಲ್ಲಿ, ಇನ್ನೂ ಒಂದು ನರಕ ಹುಡುಕಿಕೊಂಡು ಎಲ್ಲೋಗ್ಲಿ? ನನ್ನ ಹುಟ್ಟು, ಬಾಲ್ಯ, ಯೌವನ, ಬದುಕು ಎಲ್ಲವೂ ನರಕವೇ ನನ್ನ ಪಾಲಿಗೆ. ದೇವರು ನನ್ನ ಹಣೆಯಲ್ಲಿ ಇಷ್ಟೇ ಬರ್ದಿರೋದು ಅಂದುಕೊಂಡೇ ಬದುಕ್ತಾ ಇದ್ದೀನಿ ನಾನು, ಇದ್ದಿದ್ದರಲ್ಲಿಯೇ ತೃಪ್ತಿಯಿಂದ. ಆದರೆ ಆದರೆ ಇವತ್ತು ಯಾಕೋ ವಿಪರೀತ ಸಂಕಟವಾಗ್ತಾ ಇದೆ ನನಗೆ. ಯಾಕೆ ಅಂತಾನೇ ತಿಳಿತಾ ಇಲ್ಲ. ನಾನು ಬಯಸಿದ್ದಂತೆಯೇ ಎಲ್ಲಾನೂ ಆಗಿದೆ. ಆದರೂ ಯಾಕೀ ಸಂಕಟ, ನೋವು ನನಗೆ? ಮತ್ತದೇ ಯಾತನೆಯಿಂದ ನರಳಾಡಿದ್ದಳು ಹುಡುಗಿ ಕಣ್ತುಂಬಿಕೊಂಡು. ಆಯು, ಏನ್ ಹೇಳ್ತಾ ಇದೀಯ ನೀನು ಅಂತ ನಿನ್ಗಾದ್ರೂ ಅರ್ಥ ಆಗ್ತಿದ್ಯೇನೋ? ಆ ಹುಡುಗಿ ಬೇಕು ಅಂದ್ರೆ ಏನರ್ಥ? ನನಗಂತೂ ನಿನ್ನ ಮಾತಿನ ತಲೆ ಬುಡ ಅರ್ಥ ಆಗ್ತಿಲ್ಲ ಕಣೋ. ಅದೇನು ಓಡ್ತಾ ಇದೆ ನಿನ್ ತಲೆಯಲ್ಲಿ? ಅದೇನ್ ಹೇಳ್ಬೇಕು ಅಂತಿದ್ಯಾ? ಸರಿಯಾಗಿ ನನಗೂ ಅರ್ಥ ಆಗೋ ಥರ ಹೇಳಪ್ಪ ಮಾರಾಯ. ನನಗೆ ತಲೆನೇ ಓಡ್ತಾ ಇಲ್ಲ ಎಂದಿದ್ದ ತಲೆ ಕೆಟ್ಟು ವರ್ಧನ್. ಐ ಮೀನ್, ಐ ವಾಂಟ್ ಹರ್. ಐ ವಾಂಟ್ ಹರ್ ಎಟ್ ಎನಿ ಕಾಸ್ಟ್. ನನಗೆ ಆ ಹುಡುಗಿ ಯಾವುದೇ ಪರಿಸ್ಥಿತಿಯಲ್ಲೂ ಬೇಕು, ಬೇಕೇ ಬೇಕು. ಮತ್ತೊಮ್ಮೆ ಅದನ್ನೇ ಪುನರುಚ್ಚರಿಸಿದ್ದ ಆಯುಷ್ ಆಚಾರ್ಯ. ಅದೇ ಅದೇ ಕಣಪ್ಪ. ಯಾಕೆ ಯಾಕೆ ಹೀಗೆ ಅರ್ಥವಿಲ್ಲದ ಮಾತಾಡ್ತಾ ಇದೀಯಾ? ಆ ಹುಡುಗಿ ಏನು ಡೈರಿ ಮಿಲ್ಕ್ ಚಾಕ್ಲೇಟಾ? ಅಂಗಡಿಗೋಗಿ ಕಾಸು ಕೊಟ್ಟು ಕೊಂಡ್ಕೊಳ್ಳೋಕೆ? ಏನು ಹೇಳಬೇಕು ಅಂತಿದೀಯೋ ನೇರವಾಗಿ ಹೇಳು ಪುಣ್ಯಾತ್ಮ ಎಂದಿದ್ದ ವರ್ಧನ್. ಈಗ ಅವನ ಮಾತಿಗೆ ವರ್ಧನ್ಗೂ ಕೋಪ ಬಂದಿತ್ತು. ಹುಡುಗಿ ಬೇಕು, ಬೇಕೇ ಬೇಕು ಎಂದರೆ ಅರ್ಥವೇನು? ಛೇ, ಇವನ್ಯಾಕೆ ಹೀಗಾದ? ಪಾಪ, ಆ ಹುಡುಗಿ ಅಂಥವಳಲ್ಲ ಎಂದು ಯೋಚಿಸಿ. ಈಗ ನೀನು ಲೈನ್ಗೆ ಬಂದಿದೀಯಾ ನೋಡುವರು. ಅವಳು ಚಾಕೊಲೇಟ್ ಅಂತೂ ಅಲ್ಲ, ಬಟ್ ನಾನು ಅವಳನ್ನ ಕೊಂಡ್ಕೋಬೇಕು. ಹೇಗಾದ್ರೂ ಸರಿ. ಆದರೆ ನೀನು ಅಂದುಕೊಳ್ಳುತ್ತಿರುವ ಹಾಗಲ್ಲ ಕಣೋ. ನಾನು ಅವಳಿಗೆ ಬೆಲೆ ಕಟ್ತಾ ಇಲ್ಲ. ಅಷ್ಟು ಮಟ್ಟದಲ್ಲಿ ಯೋಚಿಸುವ ವ್ಯಕ್ತಿ ನಾನಲ್ಲ ಎಂದಿದ್ದ ನೋವಿನಿಂದ ಆಯುಷ್. ಗೆಳೆಯ ತನ್ನ ಬಗ್ಗೆ ತಿಳಿದೂ ಕೂಡ ತಪ್ಪಾಗಿ ಅರ್ಥ ಮಾಡಿಕೊಂಡನಲ್ಲ ತನ್ನನ್ನ ಎಂದು ನೋವಾಗಿತ್ತು ಅವನಿಗೆ. ಛೇ, ಐ ನೋ ಆಯು, ನೀನು ಎಂಥವನು ಅಂತ ನನಗೆ ಗೊತ್ತು. ನಿನ್ನ ಬಗ್ಗೆ ನನಗಿಂತಲೂ ಚೆನ್ನಾಗಿ ಯಾರಿಗೆ ತಿಳಿದಿದೆ ಹೇಳು? ಅದಕ್ಕೆ ಕೇಳ್ತಾ ಇದ್ದೀನಿ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನೇರವಾಗಿ ಹೇಳಿಬಿಡು. ಸುತ್ತಿ ಬಳಸಿ ಯಾಕೆ ಮಾತು, ಅಲ್ವಾ ಎಂದಿದ್ದ ವರ್ಧನ್ ಅವನನ್ನ ಸಮಾಧಾನ ಮಾಡಿ. ಸರಿ ವರು, ಹೇಳ್ತೀನಿ ಕೇಳು. ಆ ಹುಡುಗಿಗೆ ನಕ್ಷತ್ರದಲ್ಲಿ ಕೆಲಸ ಮಾಡೋದು ಇಷ್ಟವಿಲ್ಲ. ಅದಕ್ಕೆ ಅವಳು ರೆಸಿಗ್ನೇಷನ್ ಲೆಟರ್ ಕೊಟ್ಟಿರೋದು, ಕರೆಕ್ಟ್? ನನಗೂ ಬಲವಂತ ಮಾಡಿ ಯಾರನ್ನೂ ನನ್ನ ಕಂಪನಿಯಲ್ಲಿ ಇಟ್ಟುಕೊಳ್ಳೋದು ಇಷ್ಟವಿಲ್ಲ. ಸೊ ನಾನು ಆ ಹುಡುಗಿಯ ರೆಸಿಗ್ನೇಷನ್ ಎಕ್ಸೆಪ್ಟ್ ಮಾಡಿದ್ದೀನಿ. ಅವಳು ಈ ಕ್ಷಣದಿಂದಲೇ ಸರ್ವ ಸ್ವತಂತ್ರಳು. ಈ ಕಂಪನಿಯಲ್ಲಿ ಅವಳು ಕೆಲಸ ಮಾಡಬೇಕಿಲ್ಲ ಇನ್ನು ಮುಂದೆ. ಇದನ್ನ ಅವಳಿಗೂ ಹೇಳಿದ್ದೀನಿ. ಅವಳು ಬಯಸಿದ್ದು ಕೂಡ ಅದೇ ಅಲ್ವಾ ಎಂದಿದ್ದ ಆಯುಷ್ ಆಚಾರ್ಯ.
ಆಯೋ, ನಿನ್ಗೇನಾದರೂ ತಲೆ ಕೆಟ್ಟಿದೆಯೇನೋ? ಅಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅಷ್ಟೇ ಆ ಹುಡುಗಿ ನನಗೆ ಬೇಕೇ ಬೇಕು ಅಂತ ಬಡ್ಕೋತಿದ್ದೆ. ಈಗ ನೋಡಿದ್ರೆ ಕಣ್ಮುಂದೆ ಇದ್ದ ಹುಡುಗಿನ ನೀನೇ ಕಳಿಸ್ತಾ ಇದೀಯಾ. ಏನಾಗಿದೆ ನಿನಗೆ? ನನಗಂತೂ ಹುಚ್ಚು ಹಿಡಿತಾ ಇದೆ ನಿನ್ನ ಮಾತು ಕೇಳಿ. ಛೇ! ಅಸಹನೆಯಿಂದ ಹೇಳಿದ್ದ ವರ್ಧನ್. ಈಗಲೂ ಅದೇ ಹೇಳ್ತಿದ್ದೀನಿ ಕಣೋ. ನನಗೆ ಆ ಹುಡುಗಿ ಬೇಕು. ಆದರೆ ಇಲ್ಲಿ ಅಂದರೆ ನನ್ನ ಕಂಪನಿಯಲ್ಲಿ ಅವಳು ಕೆಲಸ ಮಾಡಬೇಕು ಅಂತ ಇಲ್ಲ ತಾನೇ? ನನಗೆ ಅವಳು ಇಲ್ಲಿ ಇರಬೇಕು ಅಂತಿಲ್ಲ. ಇಲ್ಲಿ ನನಗೆ ಅವಳ ಅವಶ್ಯಕತೆ ಇಲ್ಲ ಎಂದಿದ್ದ ಮಾರ್ಮಿಕವಾಗಿ ಆಯುಷ್ ಆಚಾರ್ಯ. ಏನೊಂದು ಅರ್ಥವಾಗದೆ ಕಣ್ಣು ಸಂಕುಚಿಸಿ ಅವನತ್ತ ನೋಡಿದ್ದ ವರ್ಧನ್. ಅವನ ಭಾವನೆ ಅರ್ಥವಾಗಿತ್ತು ಆಯುಷ್ಗೆ. ವರು, ನನಗೆ ನಿನ್ನ ಭಾವನೆ ಅರ್ಥ ಆಗ್ತಾ ಇದೆ. ನಾನು ಆ ಹುಡುಗಿಯನ್ನ ಎಲ್ಲ ಕಡೆಗಳಿಂದಲೂ ಯೋಚಿಸಿಯೇ ನಕ್ಷತ್ರದಿಂದ ಹೋಗಲು ಒಪ್ಪಿದ್ದು. ನಾನು ಏನನ್ಕೊಂಡಿದ್ದೀನೋ ಅದು ನಡಿಬೇಕು ಅಂದ್ರೆ ಈಗ ನೀನು ಒಂದು ಕೆಲಸ ಮಾಡಬೇಕು ವರು, ಅವನತ್ತ ನೋಡಿ ಹೇಳಿದ್ದ ಆಯುಷ್ ಆಚಾರ್ಯ. ಆ ಹುಡುಗಿಯನ್ನ ನಿನ್ನ ಕ್ಯಾಬಿನಲ್ಲೇ ಕೂರಿಸಿದೀಯ ಅಲ್ವಾ? ಈಗ ನೀನು ಅವಳ ಹತ್ತಿರ ಹೋಗಿ ನಾನು ಏನು ಹೇಳ್ತೀನೋ ಅದನ್ನೇ ಹೇಳಬೇಕು. ನೋಡುವರು, ಆ ಹುಡುಗಿ ಇಲ್ಲಿ ಕೆಲಸ ಬಿಟ್ಟ ನಂತರ ಡೆಫಿನೆಟ್ಲಿ ಬೇರೆ ಕೆಲಸ ಹುಡುಕ್ತಾಳೆ. ಮೊದಲೇ ಲೋವರ್ ಮಿಡಲ್ ಕ್ಲಾಸ್ ಜನ. ಕೆಲಸ ಕಾರ್ಯ ಇಲ್ಲದೆ ಬದುಕೋದು ಕಷ್ಟ ಅವರು. ಅವಳು ಕೆಲಸ ಬೇಕು ಅಂದ ತಕ್ಷಣ ಸಿಕ್ಬಿಡುತ್ತಾ ಕೆಲಸ? ಎಲ್ಲ ಇವಳನ್ನೇ ಕಾದ್ಕೊಂಡು ಕೂತಿರ್ತಾರ ಕೆಲಸ ಕೊಡೋಕೆ ಅಂತ? ಇಲ್ಲ ತಾನೇ? ತಿಂಗಳಾನುಗಟ್ಟಲೆ ಹುಡುಕಬೇಕಾಗುತ್ತೆ ಈ ಕಾಲದಲ್ಲಿ ಕೆಲಸ ಸಿಗಬೇಕು ಅಂದ್ರೆ ಎಂದು ಮಾತು ನಿಲ್ಲಿಸಿ ವರ್ಧನ್ನತ್ತ ಬಂದು ಅವನ ಹೆಗಲು ಬಳಸಿದ್ದ ಆಯುಷ್. ಈಗ ನೀನು ಮಾಡಬೇಕಾಗಿರೋದು ಇಷ್ಟೇ. ಆ ಹುಡುಗಿ ಹತ್ತಿರ ಹೋಗಿ ಅವಳು ಕೆಲಸಕ್ಕೆ ರಿಸೈನ್ ಮಾಡಿದ್ದರ ಬಗ್ಗೆ ಕೇಳು. ಮುಂದೆ ಕೆಲಸಕ್ಕೆ ಏನು ಮಾಡ್ತೀಯಾ ಅಂತ ಕೇಳು. ಡೆಫಿನೆಟ್ಲಿ ಆ ಹುಡುಗಿ ಬೇರೆ ಕೆಲಸ ಹುಡುಕ್ಬೇಕು ಅಂತ ಹೇಳೇ ಹೇಳ್ತಾಳೆ. ಆಗ ಆಗ ನೀನು ನನಗೆ ಪರಿಚಯದವರ ಮನೆಗೆ ಒಬ್ಬರು ಹೋಮ್ ನರ್ಸ್ ಬೇಕು, ಅಡ್ರೆಸ್ ಹೇಳ್ತೀನಿ, ಹೋಗಿ ವಿಚಾರಿಸಿ ಅಂತ ಹೇಳು. ಅಪ್ಪಿತಪ್ಪಿಯೂ ಅದು ನನ್ನ ಮನೆ ಅಂತ ಹೇಳಬೇಡ. ಹಾಗೇನಾದರೂ ಹೇಳಿದರೆ ಹುಡುಗಿ ಬರದೆಯೂ ಇರಬಹುದು. ಸೊ ಇಷ್ಟು ಮಾಡು ಸಾಕು. ಹುಡುಗಿ ಖಂಡಿತ ಬಂದೇ ಬರ್ತಾಳೆ. ಮುಂದಿನದ್ದು ನನಗೆ ಬಿಡು. ಹೇಳುವರು, ಮಾಡ್ತೀಯ ತಾನೇ ನನಗೋಸ್ಕರ, ನಮ್ಮ ಬಂಗಾರಿಗೋಸ್ಕರ ಎಂದಿದ್ದ ಆಯುಷ್ ಆಚಾರ್ಯ. ಅವನು ಹೇಳಿದ್ದು ಅವನಿಗೆ ಸಂಪೂರ್ಣವಾಗಿ ಒಪ್ಪಿಗೆ ಇಲ್ಲದಿದ್ದರೂ ತಲೆಯಾಡಿಸಿದ್ದ ಮಾಡ್ತೀನಿ ಎಂಬಂತೆ. ಅವನನ್ನ ಅಪ್ಪಿದ್ದ ಆಯುಷ್. ಥ್ಯಾಂಕ್ ಯು ಸೋ ಮಚ್ ವರು ಎಂದಿದ್ದ. ಮನಸ್ಸಿಲ್ಲದ ಮನಸ್ಸಿನಿಂದ ತಲೆಯಾಡಿಸಿ ಅವನ ಕ್ಯಾಬಿನ್ನಿಂದ ಹೊರಗೆ ಹೆಜ್ಜೆ ಹಾಕಿದ್ದ ವರ್ಧನ್. ಹ್ಞೂ ಕಣೆ ಮಂದ, ಆಯಿತು. ಹೌದು, ಎಕ್ಸೆಪ್ಟ್ ಮಾಡಿದ್ರು ನನ್ನ ರೆಸಿಗ್ನೇಷನ್ನ ದೊರೆ ಎಂದಿದ್ದಳು ನೀರಸವಾಗಿ. ತನ್ನ ಗೆಳತಿ ಮಂದಾರಳ ಫೋನ್ ಬಂದಿದ್ದರಿಂದ ಅವಳ ಜೊತೆ ಮಾತನಾಡಿದ್ದಳು ಕುಂಕುಮ. ಏನೇ ನೀನು ಕುಂಕುಮ್, ಈಗ್ಯಾಕೆ ನಿನ್ನ ಧ್ವನಿ ಹಿಂಗಿದೆ? ನಿನಗೆ ಬೇಕಾಗಿದ್ದು ಯಾವುದೂ ಅಡೆತಡೆನೂ ಇಲ್ದಂಗೆ ಆಗದೆ ತಾನೇ? ಸಂತೋಷವಾಗಬೇಕು ತಾನೇ ನಿಂಗೆ? ಮತ್ತ್ಯಾಕೆ ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದೋರಂಗೆ ಇದೆಯಾ ನೀನು? ನಿನ್ನ ವಾಯ್ಸ್ ಹಂಗೆ ಅದೇ. ಅಸಲಿಗೆ ಏನಾಗದೆ ನಿಂಗೆ ಅಂತಾನೇ ಅರ್ಥ ಆಯ್ತಾ ಇಲ್ವಲ್ಲೇ ಮಾರೈತಿ ನನಗೆ. ಥತ್, ಹೋಗ್ಲಿ ಬಿಡು. ಈಗ ಎಲ್ಲಿದಿ ನೀನು? ಮನೆಗೆ ಹೋದಾ ಎಂದಿದ್ದಳು ತಲೆ ಕೆಟ್ಟು ಮಂದಾರ. ನನಗೆ ಅರ್ಥ ಆಯ್ತಾ ಇಲ್ಲ ಏನಾಗದೆ ಅಂತವ. ಇವಳಿಗೆ ಏನು ಹೇಳಕ್ಕಾದದು ನಾನು? ಥತ್ ಎಂದುಕೊಂಡಳು ಮನಸ್ಸಿನಲ್ಲಿಯೇ. ಇನ್ನೂ ಮನೆಗೆ ಹೋಗಿಲ್ಲ ಮಂದ, ಇಲ್ಲೇ ಇದ್ದೀನಿ. ವರ್ಧನ್ ಸರ್ ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಅವರ ಕ್ಯಾಬಿನಲ್ಲಿ ಕೂತಿದ್ದೀನಿ. ಅವರೆಲ್ಲೋ ಹೋಗವ್ರೆ, ಇನ್ನೂ ಬಂದಿಲ್ಲ. ಅದೇನೋ ಕೇಳ್ಕೊಂಡು ಆಮೇಲೆ ಮನೆಗೋಯ್ತೀನಿ ಎಂದು ಕಾಲ್ ಕಟ್ ಮಾಡಿದ್ದಳು ಕುಂಕುಮ. ಹಾಯ್ ಮಿಸ್ ಕುಂಕುಮ ಎಂದು ಮುಗುಳ್ನಗುತ್ತಾ ಒಳಗೆ ಬಂದಿದ್ದ ವರ್ಧನ್. ಎದ್ದು ನಿಂತಿದ್ದಳು ಹುಡುಗಿ. ನೋ ಸಿಟ್ ಡೌನ್ ಕುಂಕುಮ ಎಂದು ತಾನು ತನ್ನ ಚೇರಲ್ಲಿ ಕುಳಿತು ಗದ್ದಕ್ಕೆ ಎರಡೂ ಕೈಕೊಟ್ಟು ಅವಳತ್ತ ನೋಡಿದ್ದ. ಅವಳು ವಿಷಯವೇನು ಎನ್ನುವಂತೆ ಅವನನ್ನೇ ನೋಡಿದ್ದಳು. ದೆನ್ ನಿಮ್ಮ ನಿರ್ಧಾರವನ್ನ ನೀವು ಕೊನೆಗೂ ಬದಲಾಯಿಸಲಿಲ್ಲ ಅಂತಾಯ್ತು. ಸರ್ ಕರೆದಿದ್ರಲ್ಲ ಕ್ಯಾಬಿನ್ಗೆ, ಏನಾಯ್ತು? ಎಕ್ಸೆಪ್ಟ್ ಮಾಡಿದ್ರ ರೆಸಿಗ್ನೇಷನ್ನ ಎಂದಿದ್ದ ಬೇಕೆಂದೇ ವರ್ಧನ್. ಎಸ್ ಸರ್, ಎಕ್ಸೆಪ್ಟ್ ಮಾಡಿದ್ದಾರೆ. ಇನ್ನು ಮುಂದೆ ನಾನು ಈ ಕಂಪನಿಯಲ್ಲಿ ಎಂಪ್ಲಾಯ್ ಅಲ್ಲ ಸರ್ ಎಂದಿದ್ದಳು ನೀರಸವಾಗಿ ಕುಂಕುಮ. ಅವಳ ಮಾತು ಮುಖಭಾವ ನೋಡಿದವನಿಗೆ ಅನುಮಾನ ಬಲವಾಯಿತು. ಖಂಡಿತ ಈ ಹುಡುಗಿ ನಕ್ಷತ್ರವನ್ನ ತನ್ನ ಇಷ್ಟದ ಪ್ರಕಾರ ಬಿಟ್ಟು ಹೋಗುತ್ತಿಲ್ಲ. ಏನೋ ಬಲವಾದ ಕಾರಣವಿದೆ ಇವಳು ಕೆಲಸ ಬಿಡಲು. ಇಲ್ಲದಿದ್ದರೆ ಇವಳು ಹೀಗೆ ಇರುತ್ತಿರಲಿಲ್ಲ, ಸಂತೋಷವಾಗಿ ಹೋಗುತ್ತಿದ್ದಳು. ಸಮಥಿಂಗ್ ಈಸ್ ರಾಂಗ್, ಬಟ್ ವಾಟ್? ಹೇಗೆ ಕೇಳೋದು? ಈಗ ಅದು ಸಾಧ್ಯವೂ ಇಲ್ಲ. ಈಗ ಅದನ್ನೆಲ್ಲ ಯೋಚಿಸ್ತಾ ಕೂರುವ ಸಮಯವಲ್ಲ. ಈ ಸಮಯ ಮೀರಿ ಹೋಗಿದೆ. ಈಗ ಕೇವಲ ಆಯು ಏನು ಹೇಳಿದಾನೋ ಅದನ್ನು ಮಾಡುವುದಷ್ಟೇ ನನ್ನ ಕೆಲಸ. ಇನ್ನೇನು ಮಾಡಲಾಗದು ಎಂದುಕೊಂಡವನಿಗೆ ನೋವಾಗಿತ್ತು. ಆದರೆ ಅಸಹಾಯಕ ಅವನು. ಯು ಆರ್ ರೈಟ್ ಮಿಸ್ ಕುಂಕುಮ. ನೀವೇ ರಿಸೈನ್ ಮಾಡಿದ್ದೀರಾ. ನಿಮ್ಮ ಇಚ್ಛೆಯ ಪ್ರಕಾರ ಅದು ಎಕ್ಸೆಪ್ಟ್ ಕೂಡ ಆಗಿದೆ ಅಂದಮೇಲೆ ಇನ್ನೇನು ಅಲ್ವಾ? ನಿಮಗೆ ಇನ್ನು ಇಲ್ಲಿ ಕೆಲಸ ಮಾಡುವ ಕಷ್ಟ ಇಲ್ಲ. ನಿಮ್ಮ ಇಷ್ಟದ ಕೆಲಸವನ್ನೇ ನೀವು ಮಾಡಬಹುದು ಇನ್ಮುಂದೆ ಅಲ್ವಾ? ಎನಿವೇಸ್ ಲೀವ್ ದಟ್ ಮ್ಯಾಟರ್.
ಹಾಂ. ಅಂದ್ಹಾಗೆ ಮಿಸ್ ಕುಂಕುಮ, ಮತ್ತೆ ನೀವು ಈ ಕೆಲಸಕ್ಕೆ ಏನು ಮಾಡ್ತೀರಾ ಈಗ? ನೀವು ಮೊದಲು ಮಾಡ್ತಾ ಇದ್ದ ಕೆಲಸಕ್ಕೆ ಹೋಗ್ತೀರಾ? ಇಫ್ ಐ ಆಮ್ ನಾಟ್ ರಾಂಗ್, ನೀವು ಎಲ್ಲೋ ಹೋಮ್ ನರ್ಸ್ ಜಾಬ್ ಮಾಡ್ತಿದ್ರಿ ಅಲ್ವಾ? ನೀವೇ ಇಂಟರ್ವ್ಯೂ ಅಲ್ಲಿ ಹೇಳಿದ ನೆನಪು ನಮಗೆ ಎಂದಿದ್ದ ಅವಳತ್ತ ನೋಡುತ್ತಾ ವರ್ಧನ್. ನೀವು ಹೇಳ್ತಾ ಇರೋದು ಕರೆಕ್ಟೇ ಸರ್. ನಾನೇ ನನ್ನ ಇಷ್ಟದ ಪ್ರಕಾರನೇ ಹೋಗ್ತಾ ಇರೋದು. ಇನ್ನು ಕೆಲಸ? ಗೊತ್ತಿಲ್ಲ ಸರ್. ಮೊದಲು ಮಾಡ್ತಿದ್ದ ಕೆಲಸ ಎಲ್ಲಿ ಇರುತ್ತೆ ಸರ್? ಅವರು ನನ್ನೇ ಕಾಯ್ಕೊಂಡು ಕೂತಿರಲ್ಲ ಅಲ್ವಾ? ಬೇರೆ ಯಾರೋ ಬಂದಿರ್ತಾರೆ ನನ್ನ ಪ್ಲೇಸ್‌ಗೆ. ನಾನು ಇನ್ಮುಂದೆ ಹುಡುಕ್ಬೇಕು ಸರ್ ಕೆಲ್ಸನ. ನೋಡೋಣ, ಎಲ್ಲಾದ್ರೂ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಸಮಯ ಹಿಡಿಬೋದು. ನೋ ಪ್ರಾಬ್ಲಮ್. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ ಅಲ್ವಾ? ಕಾಯ್ಬೇಕು, ಕಾಯ್ತೀನಿ. ಥ್ಯಾಂಕ್ ಯು ಸರ್ ನಿಮ್ಮ ಕನ್ಸರ್ನ್‌ಗೆ ಎಂದಿದ್ದಳು ಹುಡುಗಿ ಅದೇ ನೀರಸ ಧ್ವನಿಯಲ್ಲಿ. ಇದರಲ್ಲಿ ಕನ್ಸರ್ನ್ ಏನ್ ಬಂತು ಮಿಸ್ ಕುಂಕುಮ? ನೀವು ನಮ್ಮ ಕಂಪನಿಯ ವರ್ಕರ್ ಆಗಿದ್ದೋರು. ನಮಗೆ ಅತಿ ಹತ್ತಿರದಿಂದ ಪರಿಚಯ. ಇಷ್ಟು ಮಾತ್ರ ವಿಚಾರಿಸಬೇಕಾಗಿದ್ದು ನನ್ನ ಕರ್ತವ್ಯ. ಎಸ್, ಯು ಆರ್ ರೈಟ್ ಮಿಸ್ ಕುಂಕುಮ. ಕೆಲಸ ನಮಗೆ ಅಂತ ಕಾಯ್ತಾ ಇರಲ್ಲ. ನಾವೇ ಕಷ್ಟಪಟ್ಟು ಹುಡ್ಕೋಬೇಕಾಗುತ್ತೆ ಈಗಿನ ಕಾಲದಲ್ಲಿ. ತಕ್ಷಣ ಕೆಲಸ ಸಿಗೋದು ಕಷ್ಟವೇ ಬಿಡಿ ಎಂದು ಅವಳ ಮುಖ ನೋಡುತ್ತಾ ಹೇಳಿ ಕ್ಷಣಕಾಲ ಯೋಚಿಸಿದ್ದ ವರ್ಧನ್. ಹಾಂ ಮಿಸ್ ಕುಂಕುಮ, ನೀವು ಒಂದು ಕೆಲಸ ಮಾಡಿ. ನನ್ನ ಫ್ರೆಂಡ್ ಒಬ್ಬ ನನಗೆ ಹೇಳಿದ್ದ. ಅವನ ಪರಿಚಯದವರ ಮನೆಗೆ ಒಬ್ಬರನ್ನ ನೋಡ್ಕೊಳ್ಳೋಕೆ ಹೋಮ್ ನರ್ಸ್ ಬೇಕಿತ್ತಂತೆ. ಅವರೇ ಉಳಿದುಕೊಳ್ಳುವ ವ್ಯವಸ್ಥೆಯನ್ನೂ ಮಾಡ್ತಾರಂತೆ ಅಲ್ಲೇ. ನನಗೂ ಗೊತ್ತಿಲ್ಲ ಅವರು ಯಾರು, ಏನು, ಎತ್ತ ಅಂತ. ಬಟ್ ನನ್ನ ಫ್ರೆಂಡ್ ಹೇಳಿದಾನೆ. ಅಂದ್ರೆ ಅವರು ಒಳ್ಳೆಯವರೇ ಆಗಿರ್ತಾರೆ. ನೀವು ಯಾವ ಅನುಮಾನವೂ ಇಲ್ಲದೆ ಟ್ರೈ ಮಾಡ್ಬೋದು. ನಾನು ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ. ಹೇಳಿ, ಟ್ರೈ ಮಾಡ್ತೀರಾ ಎಂದಿದ್ದ ವರ್ಧನ್. ಓಹ್! ಹೌದಾ ಸರ್? ನೀವು ಹೇಳಿದ ಮೇಲೆ ನನಗೆ ಇನ್ಯಾವ ಅನುಮಾನ ಇರುತ್ತೆ ಸರ್? ಒಂದು ಸಲ ಹೋಗಿ ನೋಡುವುದರಲ್ಲಿ ಏನಿದೆ ಅಲ್ವಾ? ನನಗೆ ಓಕೆ ಆಗಿ ಅವರಿಗೂ ಓಕೆ ಆದ್ರೆ ಕೆಲಸ ಮಾಡ್ಬೋದು ಅಲ್ವಾ? ಕೊಡಿ ಸರ್ ಅಡ್ರೆಸ್. ನಾನೇ ಹೋಗಿ ನೋಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಎಂದಿದ್ದಳು ಸಂತೋಷದಿಂದ ಕುಂಕುಮ. ನೋ, ನೋ, ಇಟ್ಸ್ ಓಕೆ ಮಿಸ್ ಕುಂಕುಮ. ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ ಅಷ್ಟೇ. ನಿಮ್ಗೆ ಅಡ್ಜಸ್ಟ್ ಆದ್ರೆ ಓಕೆ ಎಂದಿದ್ದ ಅವನು. ಆದರೆ ಮನಸ್ಸಿನಲ್ಲಿಯೇ ಎಷ್ಟು ಸಾರಿ ಕ್ಷಮೆ ಕೇಳಿದ್ದನೋ ಅವಳ ಹತ್ತಿರ. ತಾನು ಮಾಡುತ್ತಿರುವುದು ಒಂದು ರೀತಿಯಲ್ಲಿ ನಂಬಿಕೆಯ ದ್ರೋಹ ಎನ್ನಿಸುತ್ತಿತ್ತು ಅವನಿಗೆ. ಆದರೆ ಆಯುಷ್ಗೋಸ್ಕರ, ಬಂಗಾರಿಗೋಸ್ಕರ ಮಾತ್ರ ಮಾಡುವುದು ಅನಿವಾರ್ಯವಾಗಿತ್ತು ಅವನಿಗೆ. ಇಷ್ಟು ಮಾತ್ರ ಮಾಡುವುದು. ಓಕೆ ಮಿಸ್ ಕುಂಕುಮ, ನಿಮ್ಮ ಸಂಬಳ ಕೊಟ್ಬಿಡ್ತೀನಿ. ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಹೊರಡಿ ನೀವು ಎಂದು ಒಂದು ಕವರಲ್ಲಿ ಚೆಕ್ ಕೊಟ್ಟು ಕೆಲವು ಕಡೆ ಸೈನ್ ಹಾಕಿಸಿಕೊಂಡಿದ್ದ ವರ್ಧನ್. ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್‌ಗೆ ಮಿಸ್ ಕುಂಕುಮ. ನಮ್ಮನ್ನೆಲ್ಲ ಮರಿಬೇಡಿ. ಆಗಾಗ ಕಾಲ್ ಮಾಡಿ ಫ್ರೀ ಇದ್ದಾಗ ಎಂದು ಅವಳನ್ನ ಬೀಳ್ಕೊಟ್ಟು ಆಯುಷ್‌ಗೆ ಕಾಲ್ ಮಾಡಿದ್ದ ವರ್ಧನ್. ವರ್ಧನ್ ಹೊರಗೆ ನಡೆಯುತ್ತಿದ್ದಂತೆಯೇ ತನ್ನ ಕುರ್ಚಿಯಲ್ಲಿ ಕುಳಿತು ಹಿಂದಕ್ಕೆ ತಲೆಯಾನಿಸಿ ಕಣ್ಣು ಮುಚ್ಚಿದ್ದ ಆಯುಷ್ ಆಚಾರ್ಯ. ನಾನು ಮಾಡ್ತಾ ಇರೋದು ಸರಿಯಾಗಿದೆ ತಾನೇ? ಅಥವಾ ಆ ಹುಡುಗಿಯ ಅಸಹಾಯಕತೆ, ಬಡತನವನ್ನ ನನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ತಿದ್ದೀನಾ ನಾನು? ಆ ಒಂದು ಯೋಚನೆಯೇ ಅಸಹನೀಯ ಎನಿಸಿತ್ತು ಅವನಿಗೆ. ನೋ, ನೋ, ಖಂಡಿತ ಇಲ್ಲ. ಇದರಿಂದ ನನ್ನ ಸಮಸ್ಯೆ ಹೇಗೆ ಬಗೆಹರಿಯುತ್ತೋ ಹಾಗೆ ಆ ಹುಡುಗಿಯ ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಅವಳಿಗೂ ಸಹಾಯವಾಗುತ್ತೆ. ಇದು ಹೇಗೆ ಸ್ವಾರ್ಥ ಆಗುತ್ತೆ? ನಾನು ಹೇಗೆ ಅವಳ ಅಸಹಾಯಕ ಪರಿಸ್ಥಿತಿಯನ್ನ ಬಳಸಿಕೊಂಡಂತಾಗುತ್ತೆ? ನಾನು ಮಾಡ್ತಿರೋದು ಸರಿಯಾಗಿಯೇ ಇದೆ. ನಾನು ಆ ಹುಡುಗಿಗೆ ಮೋಸ ಏನೂ ಮಾಡ್ತಾ ಇಲ್ಲ ಅಲ್ವಾ? ಇದು ಒಂದು ರೀತಿಯ ಕೊಡುಕೊಳ್ಳುವ ವ್ಯವಹಾರ ಅಷ್ಟೇ. ನಾನೇನು ಅವಳನ್ನ ಫ್ರೀಯಾಗಿ ದುಡಿಸಿಕೊಳ್ಳುತ್ತಿಲ್ಲ. ಅವಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡ್ತೀನಿ. ಇದು ಮುಖ್ಯವಾಗಿ ನನ್ನ ಬಂಗಾರಿಗೋಸ್ಕರ, ಅವಳ ಖುಷಿಗೋಸ್ಕರ. ಈ ಹುಡುಗಿ ಬಂದ್ರೆ ಡ್ಯಾಡಿಗೂ ಏನಾದ್ರೂ ಉಪಯೋಗವಾಗಬಹುದು ಎಂಬ ದೂರದ ಆಸೆ. ಜಾನಿಗೂ ಸ್ವಲ್ಪ ಸಹಾಯವಾಗುತ್ತೆ. ಅವನ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ನನ್ನ ಯೋಚನೆ ಯಾವ ರೀತಿಯಿಂದ ನೋಡಿದರೂ ಸರಿಯಾಗಿಯೇ ಇದೆ. ಎಸ್, ಐ ಆಮ್ ಆಲ್ವೇಸ್ ರೈಟ್. ಸಮಾಧಾನವಾಗಿತ್ತು ಈಗ ಅವನಿಗೆ. ಹಲೋ ಹೇಳುವರು, ನಾನು ಹೇಳಿದ ಕೆಲಸ ಆಯ್ತಾ ಎಂದಿದ್ದ ತನಗೆ ಫೋನ್ ಲಿಫ್ಟ್ ಮಾಡಿ ಆಯುಷ್. ಹಾಂ ಸರಿ ಕಮ್ ಎಂದು ಕಾಲ್ ಕಟ್ ಮಾಡಿದ್ದ. ನಾನು ನಿನ್ನ ಕ್ಯಾಬಿನ್ಗೆ ಬಂದು ಮಾತಾಡ್ತೀನಿ ಎಂದಿದ್ದ ವರ್ಧನ್. ಅವನ ಬರುವನ್ನೇ ಕಾಯುತ್ತಾ ತನ್ನ ಕ್ಯಾಬಿನ್ನ ಗ್ಲಾಸ್ ಡೋರ್ ಹತ್ತಿರ ಬಂದು ನಿಂತು ಹೊರಗೆ ದೃಷ್ಟಿ ಹಾಯಿಸಿದ್ದ ಆಯುಷ್. ಯಾಕೋ ಮನಸ್ಸಿಗೆ ಸಮಾಧಾನವಿಲ್ಲ. ಏನೋ ತಳಮಳ. ಯಾಕೆ ಹೀಗಾಗ್ತಾ ಇದೆ ನನಗೆ? ಬಂಗಾರಿ ಹುಷಾರಾಗಿದ್ದಾಳೆ ತಾನೆ ಡ್ಯಾಡಿ ಎಂದುಕೊಂಡು ಜಾನಿಗೆ ಫೋನ್ ಮಾಡಿದ್ದ ಆಯುಷ್. ಹೊರಗೆ ದೃಷ್ಟಿಯನ್ನಿಟ್ಟೆ. ಫೋನ್ ಕಿವಿಯಲ್ಲಿ ಇಟ್ಟವನು ಹೊರಗೆ ಕಂಡ ದೃಶ್ಯ ನೋಡಿ ಕಾಲ್ ಕಟ್ ಮಾಡಿದ್ದ. ಕಣ್ಣು ಸಂಕುಚಿಸಿ ಅತ್ತಲೇ ನೋಡುತ್ತಾ, ಮಂದಾ ಎಲ್ಲಿದಿ? ನಾನು ಹೋಯ್ತಾ ಇದ್ದೀನಿ ಮನೆಗೆ ಎಂದಿದ್ದಳು ತನ್ನ ಗೆಳತಿಗೆ ಫೋನ್ ಹಾಯಿಸಿ ನೀರಸವಾಗಿ ಕುಂಕುಮ. ಆಯ್ತಾ, ಎಲ್ಲ ಫಾರ್ಮಾಲಿಟೀಸು ಮುಗೀತಾ? ಯಾಕೆ ಕೂರಿಸ್ಕೊಂಡಿದ್ರು ನಿನ್ ಸರ್ರು? ಏನಾಯ್ತು? ಯಾಕೆ ಹಿಂಗದೆ ವಾಯ್ಸು? ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಗರೆದಿದ್ದಳು ಮಂದಾರ.
ಹೋ 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 ನಿಧಾನ ಕಣೆ ಮಾರೈತಿ, ಎಲ್ಲ ಮುಗೀತು. ನನ್ನ ಈ ಕಂಪನಿಯ ಋಣ ಎಂದಿಗೆ ತೀರ್ತು. ವರ್ಧನ್ ಸರು ಒಂದು ಕೆಲಸದ ಬಗ್ಗೆ ಹೇಳವ್ರೆ. ಅವರ ಪರಿಚಯದವರು ಹೇಳವ್ರಂತೆ ಒಂದು ಕಡೆ ಹೋಮ್ ನರ್ಸ್ ಬೇಕು ಅಂತವ. ನಾಳೆ ಅಲ್ಲಿ ಹೋಗಿ ನೋಡ್ಬೇಕು. ಕೆಲಸ ಓಕೆ ಆದ್ರೆ ನನ್ನ ಅದೃಷ್ಟ. ಇಲ್ಲ ಅಂದ್ರೆ ಇದ್ದೇ ಇದೆಯಲ್ಲ ಕೆಲಸದ ತಲಾಶ್, ಶುರು ಮಾಡ್ಬೇಕು ಎಂದವಳು ಕಾಲ್ ಕಟ್ ಮಾಡಿದ್ದಳು ಕುಂಕುಮ. ಯಾಕೋ ಅವಳಿಗೆ ಪದೇ ಪದೇ ಕಣ್ಣು ತುಂಬಿ ಬರುತ್ತಿತ್ತು. ಕಂಪನಿಯ ಹೊರಗಡೆ ಬಂದವಳು ಬೃಹದಾಕಾರದ ಕಟ್ಟಡವನ್ನ ಕೊನೆಯ ಬಾರಿ ಎಂಬಂತೆ ದೀರ್ಘವಾಗಿ ದಿಟ್ಟಿಸಿದವಳು. ಕೆನ್ನೆಗಿಳಿದಿದ್ದ ಕಣ್ಣೀರನ್ನ ಒರೆಸಿಕೊಂಡು ನಿಟ್ಟುಸಿರು ಬಿಟ್ಟಳು ಕುಂಕುಮ ನೋವಿನಿಂದ.